ಇನ್ನು ಈ ಅಕ್ರಮ ಮರಳು ದಂಧೆಕೋರರ ಉಪಟಳ ಹಲವಾರು ಜಿಲ್ಲೆಗಳಲ್ಲಿ ವಿಪರೀತ ಆಗಿದೆ. ಕೊಲೆ ಮಾಡೋದಕ್ಕೂ ಹೆಸೋ ಜನ ಅಲ್ಲ ಇವರು. ಈಗ ರಾಯಚೂರಿನ ದೇವದುರ್ಗ ಶಾಸಕಿ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯ್ಕ್ಗೆ ಬೆದರಿಕೆ ಹಾಕಿದ್ದಾರೆ. ಮನೆಗೆ ಬಂದು ಅಕ್ರಮ ಮರಳು ದಂಧೆಕೋರರು ಬೆದರಿಕೆ ಹಾಕಿರ್ತಕ್ಕಂಥದ್ದು. ಅಂದರೆ ಆಕೆ ಸ್ವಲ್ಪ ಅದನ್ನು ತಡೆಯೋ ಪ್ರಯತ್ನ ಮಾಡಿದ್ರು, ಅದಕ್ಕೋಸ್ಕರ ಈಗ ಆಕೆ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಯದ್ವಾತದ್ವಾ ನಡೀತಾ ಇದೆ. ಇದರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರೋ ನನ್ನ ಮನೆಗೆ ಬಂದು ಬೆದರಿಸ್ತಾರೆ ಅಂತ ಕರೆಮ್ಮ ನಾಯಕ್ ಅವರ ಹೇಳಿಕೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ, ಸರ್ಕಾರ ಯಾಕಿಂತವ್ರ ವಿರುದ್ಧ ಕ್ರಮ ತಗೋತಾ ಇಲ್ಲ ಅಂತ ಶಾಸಕಿ ಇತ್ತೀಚೆಗೆ ಕೆಲವು ಪೊಲೀಸ್ ಅಧಿಕಾರಿಗಳ ಮೇಲೆ ಲಾರಿನೇ ಹತ್ಸಕೊಟ್ಟೋಗಿದ್ರು. ಇವರು ಯಾವುದಕ್ಕೂ ಹೆಸೆ ಜನ ಅಲ್ಲ ಇವರು. ಈಗ ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ. ಈಗ ನೋಡ್ರಿ ಸರ್, ನಾನು ಪಕ್ಷದ ಬಗ್ಗೆ ನಾನು ಹೇಳೋದಿಲ್ಲ. ಅವರು BJP ಅವರು, ಕಾಂಗ್ರೆಸ್ನವರು, ಅವರು ಕಳ್ತನ ಮರಳು ಸಾಗಿಸೋರು. ಅವ್ರು ಯಾರಂತ ನನಗೂ ಗೊತ್ತಿಲ್ಲ. ಅವರು ಮತ್ತು ಏನು ಸರ್ಕಾರ ಇವತ್ತು ಯಾವುದು ಅಧಿಕಾರದಾಗ ಇರ್ತದೆ ಅವರಿಗೆ ಬೆಂಬಲ ಕೊಡ್ತಾರಂತಂದ್ರೆ ಅವ್ರ ಕಡೆಯವ್ರು ಅಂತ ನಾನು ಹೇಳ್ತೀನಿ. ಸರ್ಕಾರಕ್ಕೆ ಇಷ್ಟು ಧೈರ್ಯ ಇಲ್ಲ, ಇಷ್ಟು ತಾಕತ್ತಿಲ್ಲ, ಅವ್ರನ್ನ ನಿಂದ್ರಿಸೋಕ್ಕಾಗೋದಿಲ್ಲ. ಅಧಿಕಾರಿಗಳು ಹೋಗಿ ಅಲ್ಲಿ ತಹಸೀಲ್ದಾರ್ನೇ ಹೇಳ್ತಾರೆ. ತಹಸೀಲ್ದಾರ್ಗೆ ನಾನು ಫೋನ್ ಮಾಡಿ ಅದು ನಿಂದ್ರಿಸೋಕ್ಕಾಗಲ್ಲೇನ್ರಿ ನೀವು ಅಂತ ಕೇಳಿದರೆ, ಅಲ್ರಿ ನಮ್ಮ ಮೇಲೆ ಗಾಡಿ ಹತ್ತಿಸ್ತಾರೆ ಮೇಡಮ್, ಎದುರು ಬರ್ತಾರೆ ಮೇಡಮ್. ಅಧಿಕಾರಿಗಳಿಗೆ ಕೂಡ ಈ ಥರ ತೊಂದರೆ ಆದರೆ ಮತ್ತು ನಾವು ಶಾಸಕರಾಗಿ ನಾವು ಹೆಂಗಂತ ಅಲ್ಲಿ ಕೆಲಸ ಮಾಡೋದು? ಇದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು. ಇವತ್ತು ಮುಖ್ಯಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಮಾತಾಡ್ತಾರೆ. ಅವರು ನೀವು ಇದು ಮಾಡ್ರಿ ಅಂತ ಹೇಳ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಅವರು ಕೂಡ ಇದ್ರ ಬಗ್ಗೆ ಗಮನಿಸಬೇಕು. ಈ ಥರ ಏನು ಅವ್ರಿಗೆ ಇಂಟೆಲಿಜೆನ್ಸ್ ಇರಲ್ಲೇನ್ರಿ? ಅವ್ರಿಗೆ ಪ್ರತಿಯೊಂದು ಇಂಟೆಲಿಜೆನ್ಸ್ ಇರ್ತದೆ. ನಮ್ಮ ಮನೆ ಇರೋದೇ ಪೊಲೀಸ್ ಇಲಾಖೆ, ಪೊಲೀಸ್ ಕ್ವಾರ್ಟರ್ಸ್ದಾಗದ ನನ್ನ ಮನೆ. ಈ